ನಮಸ್ತೆ ಸ್ನೇಹಿತರೆ. ಈ ಬ್ರಷ್ ಕಟ್ಟರ್ ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ನೋಡಿ ಇದೆಲ್ಲ ಒಳ್ಳೆ ಮೇವು ಅನ್ನೋದಕ್ಕಿಂತ ಹೆಚ್ಚಾಗಿ ಹಸಿರೆಲೆ ಗೊಬ್ಬರ. ನೀವು ಒಂದು ಎಕರೆಗೆ ಎಷ್ಟು ದಟ್ಟವಾಗಿ ಹುಟ್ಟಿದೆ ನೋಡಿ, ಅದು ಸ್ವಲ್ಪನೂ ಜಾಗ ಇಲ್ಲ, ಅಷ್ಟು ದಟ್ಟವಾಗಿ ಹುಟ್ಟಿದೆ ಅದು. ನೀವು ಕುರಿ ಮೇಕೆ ಇದ್ರೆ ಹಾಕ್ಕೋಬೋದು. ಈ ನಮ್ಮವು ಕುರಿ ಮೇಕೆ ಏನೂ ಇಲ್ಲ, ಹಾಗಾದ ಕಾರಣ ಬ್ರಷ್ ಕಟ್ರ್ ಮಾಡ್ತಾಯಿದ್ದೀನಿ. ರೋಡ್ ರೋಡ್ಸೋಕ್ಕೆ ಏನಾಗುತ್ತೆ ಅಂದರೆ, ಇನ್ನೂ ನೆಲ ಆರಿರಲಿಲ್ಲ, ತ್ಯಾವ ಇತ್ತು, ಆಮೇಲೆ ಡ್ರಿಪ್ ಇತ್ತು, ಡ್ರಿಪ್ಪೆಲ್ಲ ಎತ್ತೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಬ್ರಷ್ ಕಟ್ರ್ ಮಾಡ್ತಾಯಿದ್ದೀನಿ. ಒಳ್ಳೆ ಫುಲ್ಲು 1 ಅಡಿ ಬಿದ್ದಿದೆ ಎಲ್ಲ ಹಸಿರೆಲೆ ಗೊಬ್ಬರ. ಕೊಳೆಯೋದಲ್ಲ, ಕಳಿತು ಚೆನ್ನಾಗಿ ಗ್ರೀನ್ ಮ್ಯಾನ್ಯೂರ್ ಆಗುತ್ತೆ. ಮತ್ತು ಒಂದು ಲೈವ್ ಮಲ್ಚಿಂಗ್ ಥರನೂ ಆಗುತ್ತೆ. ಇದೀಗೆ ಬಿಡ್ಬೋದಾಗಿತ್ತು, ಮತ್ತು ಇದು ಹೂವು ಮತ್ತು ಬೀಜ ಆಗೋದಕ್ಕಿಂತ ಮುಂಚೆನೇ ಹೊಡಿಬೇಕು. ಈಗ ಮಗ್ಗಾಗ್ತಾಯಿದೆ, ಒಳ್ಳೆ ಸ್ಟೇಜಲ್ಲಿದೆ, ಬಟ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಆದರೂ ಒಳ್ಳೆ ಗೊಬ್ಬರ, ಒಂದು ಲೋಡು ಗೊಬ್ಬರ ಹರಡ್ದಂಗೆ ಆಗುತ್ತೆ. ಹಸಿರೆಲೆ ಗೊಬ್ಬರ ಒಂದು ಲೋಡೇನು 1 ಟನ್ನು ತಿಪ್ಪೆ ಗೊಬ್ಬರಕ್ಕಿಂತ ಜಾಸ್ತಿನೇ ಆಗುತ್ತೆ ಇದು ಗ್ರೀನ್ ಮೆನ್ಯೂರು. ಮತ್ತು ಭೂಮಿ ಮೇಲೆ ಒಂದು ಲೇಯರು 0.1 ಇಲ್ಲ 0.5 ಆದರೂ ಕಾರ್ಬನ್ನು ಹೆಚ್ಚಾಗುತ್ತೆ. ಇದರಿಂದ ಕಾರ್ಬನ್ ಸೇರಿಸ್ದಂಗೆ ಆಗುತ್ತೆ ಭೂಮಿಗೆ. ಆದಷ್ಟು ಕಳೆನಾಶಕ ಹೊಡಿಬೇಡಿ. ಕಳೆನಾಶಕ ಹೊಡೆದ್ರೆ ಎಲ್ಲ ಹಾಳಾಗೋಗುತ್ತೆ.